विघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृतां यथा विनिमयो यत्र त्रिसर्गो वृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहानियतितमो बन्धमोक्षाश्च यस्मात् तस्य श्रीब्रह्मरुद्रप्रभृतिसुरनरद्वीषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तयेतं महान्तम् ಎಷ್ಟಾಯಿತು ಯತ್ತತ್ ಶ್ರೀ ಭಗವಾನುವಾಚ ಯತ್ತತ್ ತ್ರಿಗುಣಮವ್ಯಕ್ತಂ ನಿತ್ಯಂ ಸತಸದಾತ್ಮಕಂ ಪ್ರಧಾನಂ ಪ್ರಕೃತಿಂ ಪ್ರಾಹುಃ ಅವಿಶೇಷಂ ವಿಶೇಷವತ್ ಅದಾಗಬೇಕು ತದಸ್ಯ ಶ್ರುತಿಃ ಪಾರತಂತ್ರ್ಯಂಚ ತತ್ಕೃತಂ ಭವತಿ ಅಕರ್ತುರೀಶಸ್ಯ ಸಾಕ್ಷಿಣೋ ನಿವೃತಾತ್ಮನಃ ಏವಂ ಪರಾಭಿಧ್ಯಾನೇನ ಕರ್ತೃತ್ವಂ ಪ್ರಕೃತೇಃ ಪುಮಾನ್ ಕರ್ಮಸು ಕ್ರಿಯಮಾಣೇಷು ಗುಣೈರಾತ್ಮನಿ ಮನ್ಯತೆ ಏವಂ ಪರಾಭಿಧ್ಯಾನೇನ ಕರ್ತೃತ್ವಂ ಪ್ರಕೃತೇಃ ಪುಮಾನ್ ಕರ್ಮಸು ಕ್ರಿಯಮಾಣೇಷು ಗುಣೈಃ ಆತ್ಮನಿ ಮನ್ಯತೆ ಏವಂ ಪರಾಭಿಧ್ಯಾನೇನ ಪರಮಾತ್ಮೇಚ್ಛಯ ಪ್ರಕೃತೇಃ ಕರ್ತೃತ್ವಂ ಜೀವಃ ಆತ್ಮನಿ ಮನ್ಯತೆ. ಕರ್ತೃತ್ವ ಇರೋದು ಯಾರಿಗೆ? ಪರಮಾತ್ಮನಿಗೆ. ಜೀವ ಏನು ತಿಳ್ಕೊಂಡಿದ್ದಾನೆ? ಏವಂ ಪರಾಭಿಧ್ಯಾನೇನ ಪರಮಾತ್ಮನ ಇಚ್ಛೆಯಂತೆ ಮಾಯೆಯಿಂದ ಪ್ರಕೃತೇಃ ಕರ್ತೃತ್ವ ಪ್ರಕೃತಿಯ ಕರ್ತೃತ್ವ ನಡೆದಿದೆ. ಆದರೆ ಅಂದರೆ ಮೊದಲು ಪರಮಾತ್ಮನ ಇಚ್ಛೆ, ಆಮೇಲೆ ಪ್ರಕೃತಿ. ಅದು ತಿಳ್ಕೊಂಡ್ರೆ ನಾನೇ ಮಾಡ್ತೀನಿ ಅಂತೇಳಿ ಕರ್ಮಸು ಕ್ರಿಯಮಾಣೇಷು ಗುಣೈಃ ಆತ್ಮನಿ ಮನ್ಯತೆ. ಕರ್ಮಗಳೆಲ್ಲ ಈ ರೀತಿ ನಡೀತಾ ಇದೆ. ಭಗವತ್ ಪ್ರೇರಿತವಾದ ಪ್ರಕೃತಿಯಿಂದ ಈ ಕರ್ಮಗಳು ನಡೀತಾ ಇದ್ದರೆ ಇವನೇನು ಮಾಡ್ದ? ಗುಣೈಹಿ ಆತ್ಮನಿ ಮನ್ಯತೆ. ಗುಣ ಅಂದರೆ 3 ಗುಣಗಳ ಬಂಧನಕ್ಕೆ ಒಳಗಾಗಿಬಿಟ್ಟು ನಾನು ಮಾಡ್ತೇನೆ ಅಂತ ತಿಳ್ಕೊಂಡ್ಬಿಡ್ತಾನೆ. ಏವಂ ಅದೇ ಹೇಗಿದೆ ಭಗವದ್ಗೀತೆಯಲ್ಲಿ ಹಾಗೆ ವಾಕ್ಯ ಬಂದಿರೋದು. ಅದು ಅಹಂಕಾರ ಆ ರೀತಿ ದೇವತೆಗಳವ್ರು ಕೊಟ್ಟರು ಯಾವಾಗ ಮನುಷ್ಯ ಜಾಸ್ತಿ ಅನ್ಕೋತಾರೆ, ಒಮ್ಮೊಮ್ಮೆ ಅನ್ಕೋತಾರೆ. ಒಮ್ಮೊಮ್ಮೆ ಅಂದರೆ ಭಾರಿ ಕಡಿಮೆ. ತದಸ್ಯ ಸಂಸ್ಕೃತಿರ್ಬಂಧ ಪಾರತಂತ್ರ್ಯಂಚ ತತ್ಕೃತಂ. ಈ ಮಕ್ಕಳು ಹುಂಡಿಗೆ ದುಡ್ಡು ಹಾಕ್ತಾರೆ, ನಾನೇ ಹಾಕ್ತೀನಿ ಅಂತ ತಿಳ್ಕೊಳ್ಳೋದಿಲ್ಲ. ಹಾಕ್ತಾರೆ, ನಾನೇ ಹಾಕಿಬಿಟ್ಟೆ ಅಂತ ಹೇಳ್ತಾರೆ. ಅಂದರೆ ದುಡ್ಡು ತೊಗೊಂಡು ಕೊಟ್ಟು ಇವ್ರ ಕೈಯಲ್ಲಿ ಕೊಟ್ಟು ಅವ್ರ ಕೈ ಒಟ್ಟು ಹಾಕಿಸ್ತಾರೆ. ನಾನೇ ಹಾಕಿಬಿಟ್ಟೆ, ನಂದು ಹಾಕಿಬಿಟ್ಟೆ, ಎರಡೆರಡು ನಾನು ಹಾಕಿದೆ, ನಂದು ಹಾಕಿದೆ. ಅದೇ ಪ್ರಮೆ ಬಾಲಿಶ, ಬಾಲ ಬಾಲಿಶ, ಚೈಲ್ಡಿಶ್. ಚೈಲ್ಡ್ ಹಾಗೆ ಮಾಡಿದರೆ ಚೈಲ್ಡಿಶ್ ಆಗಿದ್ದು ಹೇಗೆ ಮಾಡ್ತಾರೆ. ತತಸ್ಯ ಸಂಸ್ಕೃತಿರ್ಬಂಧ ಪಾರತಂತ್ರ್ಯಂಚ ತತ್ಕೃತಂ ಭವತ್ಯಕರ್ತುರೀಶಸ್ಯ ಸಾಕ್ಷಿಣೋ ನಿರ್ವೃತಾತ್ಮನಃ. ತತಸ್ಯ ಸಂಸ್ಕೃತಿರ್ಬಂಧ ಪಾರತಂತ್ರ್ಯಂಚ ತತ್ಕೃತಂ. ಇದೇ ಒಂದು ಬಂಧನ ಅಂತಿದೆ. ತಪ್ಪು ತಿಳುವಳಿಕೆಯೇ ಬಂಧನ. ತದಸ್ಯ ಸಂಸ್ಕೃತಿ ಬಂಧ ಪಾರತಂತ್ರ್ಯಂಚ ತತ್ಕೃತಂ. ಪಾರತಂತ್ರ ಭಗವದ್ ಅಧೀನವಾಗಿ ಯಾವಾಗಲೂ ಇದೆ, ಬಿಟ್ಟುಬಿಟ್ಟ. ಭವತಿ ಅಕರ್ತು ಈಶಸ್ಯ ಸಾಕ್ಷಿಣೋ ನಿರ್ವೃತಾತ್ಮನಃ. ಅಕರ್ತು ಆದರೆ ಮುಖ್ಯವಾಗಿ ಈಶ ಸಾಕ್ಷಿ ಅಂದರೆ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ಸಾಕ್ಷಿ ವಿಷ್ಣು ಸಹಸ್ರವೇ ಬಂದಿದೆ. ಆ ಸಾಕ್ಷಿ ಎಲ್ಲ ಕರ್ತೃತ್ವ ಇರೋದು ಯಾರಿಗೀಗ? ಪರಮಾತ್ಮನಿಗೆ. ಅದು ಅಕರ್ತ, ಯಾತಕ್ಕೆ? ಫಲಾಪೇಕ್ಷೆ ಇಲ್ಲ. ಗೊತ್ತಾಯ್ತಾ? ಚಾತು ಹೇಳಬೇಕಾದ್ರೆ ಎಷ್ಟೇ ಕರ್ತಾರ ಬಿಂಬ ಮಾಮಿದ್ಧಿ ಅಕರ್ತಾರ ಭವ್ಯಯಂ. ನಾನು ಕರ್ತೃ ಹೌದು, ಕರ್ತೃ ಅಲ್ಲದೇ ಇರೋದು ಹೌದು ಅಂತ ಹೇಳ್ತಾರೆ. ಎಲ್ಲ ಮಾಡೋದ್ರಿಂದ ಕರ್ತೃ, ಫಲಾಪೇಕ್ಷೆ ಏನೂ ಇಲ್ಲ ಆದ್ದರಿಂದ ಅಕರ್ತು. ಸಾಕ್ಷಿಣೋ ನಿರ್ವೃತಾತ್ಮನಃ. ನಿರ್ವೃತಾತ್ಮ ಪರಿಪೂರ್ಣವಾದ ಆನಂದದಿಂದ ಕೂಡಿದವರು ಪರಮಾತ್ಮ. ಅವನೇನು ಆಗಬೇಕಾಗಿಲ್ಲ. ವಿಷ್ಣೋ ಸುರಾಣಾಂ ಗುರುಣಾಂ ನಿತ್ಯ ಜೀವಸ್ಯ ತಂತ್ರತಾ ಯತ್ತು ತಸ್ಯ ಅನ್ಯತಂತ್ರತ್ವಂ ತಜ್ಞಾನಾತ್ ವಿನಿವರ್ತತೆ ಇತಿ ಚ. ನೋಡಿ, ವಿಷ್ಣೋ ಫಸ್ಟು, ಸುರಾಣಾಂ ತತ್ವಾಭಿಮಾನ ದೇವತೆಗಳು, ಗುರುಣಾಂ ಗುರುಗಳು, ಇವರೆಲ್ಲರಿಂದಾಗಿ ಜೀವಸ್ಯ ತಂತ್ರತಾ ಜೀವರಿವರಿಗೆ ಅಧೀನನಾಗಿದ್ದಾನೆ. ಇವರಿಗೆ ಅಧೀನನಾಗಿರೋದ್ರಿಂದ ಸ್ಮರಣೆ ಮಾಡಬೇಕು. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು ತಸ್ಯೈತೆ ಕಥಿತಾ ಹ್ಯರ್ಥಾ ಪ್ರಕಾಶಂತೆ ಮಹಾತ್ಮನಃ. ಆದ್ದರಿಂದ ಇದಲ್ಲ, ಇಡೀ ಒಂದು ಸರ್ಕಾರದ ವ್ಯವಸ್ಥೆಯ ಮುಖ್ಯ, ಆಮೇಲೆ ಸಂಬಂಧಪಟ್ಟವರು ಮತ್ತಿವರು
ಇವನ ಕರ್ತೃತ್ವ ಇರೋದು ಕೊನೆಯ ಹಂತದಲ್ಲಿ ಪರಾಧೀನವಾದ ಕರ್ತೃತ್ವ. ಇವನೇನು ಮೊದಲನೇದಾಗಿ ಕರ್ತೃತ್ವ ತಿಳ್ಕೊಂಡ್ರೆ ತಪ್ಪಲ್ಲ, ಸ್ವತಂತ್ರ ಕರ್ತೃತ್ವ ತಿಳ್ಕೊಂಡ್ರೆ ತಪ್ಪು. ಇಲ್ಲೆಲ್ಲ ಕಡೆ ದೋಷ ಬಂದಿರೋದಲ್ಲಿ ಸ್ವತಂತ್ರ ಕರ್ತೃತ್ವ ತಿಳ್ಕೊಂಡಾಗಲೇ ದೋಷ ಬರೋದು. ಎತ್ತು ತಸ್ಯ ಅನ್ಯತಂತ್ರತ್ವಂ ತಜ್ಞಾನಾದ್ ವಿನಿವರ್ತತೆ. ಬೇರೆಯವರ ಅಧೀನ ಜೀವ ಇಲ್ಲ, ಆದರೆ ಕಂಡ್ಕೊಂಡವ್ರ ಇವರೆಲ್ಲರ ಅಧೀನ ಅಂತ ಮರ್ತು ಬಿಡ್ತಾನೆ, ಕಂಡ್ಕೊಂಡವ್ರ ಅಧೀನಾಗಿ ಬದುಕ್ತಾನೆ. ಅರ್ಥ ಆಯ್ತಾ? ಯಾರ ಅಧೀನ ಅಂಬೋದು ಸರಿಯಾಗಿದೆಯೋ ಒಂದು ಬಿಟ್ಟ, ಸರ್ಕಾರದ ಅಧೀನ ಗೂಂಡಗಳ ಅಧೀನ ಹೇಗಾಗ್ತಾನೆ? ಗೊತ್ತಾಯ್ತಾ? ಅನ್ಯರ ಕ್ಷುದ್ರ ದೇವತೆಗಳ ಅಥವಾ ಯಾರೋ ಮನುಷ್ಯರ ಅಧೀನದಲ್ಲಿ ನಾನಿದ್ದೇನೆ ಅಂತ ತಿಳ್ಕೊಳ್ಳೋದು ಭ್ರಮೆ. ಇವರ ಅಧೀನ ಇಲ್ಲ ಅಂತ ತಿಳ್ಕೊಳ್ಳೋದು ಭ್ರಮೆ, ಮತ್ತೆ ತನಗೇನು ಇಲ್ಲ ಅಂತ ತಿಳ್ಕೊಳ್ಳೋದು ಭ್ರಮೆ. ಎಷ್ಟು ಭ್ರಮೆಗಳ ಮಧ್ಯೆ ನಾವಿರೋದು ಈಗ. ಇಷ್ಟು ಭ್ರಮೆ ದಾಟೋದಕ್ಕೆ ಏನಂತ ಕರೀತಾರೆ? ಜ್ಞಾನ ಸಂಸಾರವನ್ನು ದಾಟೋದು ಅಂತ ಅರ್ಥ. ಹೌದು, ಹೇಳ್ದ ಮಾಡೋದು ಅಷ್ಟೇ. ಕ್ಯಾಶಿಯರಿಗೆ ಏನಿದೆ ಈಗ? ದುಡ್ಡಿದೆ, ಕಂಡವ್ರಿಗೆ ಕೊಡೋಗಿಲ್ಲ ಅವನು. ಯಾರಿಗೆ ಕೊಡಬೇಕಾದ್ರೆ ಕೊಡಬೇಕು, ಕೊಡೋದಿಲ್ಲ ಅಂತ ಹೇಳೋಗಿಲ್ಲ ಮತ್ತೆ, ಅದು ಬೇರೆ. ಜೊತೆಗೆ ಸರಿಯಾಗಿ ಚೆಕ್ ಕೊಟ್ಟಾಗ ಕೊಡಲೇಬೇಕು, ಉಳಿದವ್ರಿಗೆ ಕೊಡಲೇಬಾರ್ದು. ಎಷ್ಟು ನಿರ್ಬಂಧ ಇದೆ. ಅವಾಗ ಸರಿಯಾಗಿ ಅವನು ಏನಾಗುತ್ತೆ, ಕೆಲಸ ಉಳಿಯುತ್ತೆ, ಎಲ್ಲ ಬರುತ್ತೆ. ಅವನು ಏನು ಬರೋದೆಲ್ಲ ಬರುತ್ತೆ. ಅವನು ಇಲ್ಲದೆ ಹೋದರೆ ಬರೋದಿಲ್ಲ. ನಾನು ಮಾಡೋದಿಲ್ಲ ಅಂತ ಹೇಳೋಗಿಲ್ಲ, ನಾನೇ ಮಾಡ್ತೀನಿ ಅಂತಲೂ ಹೇಳೋ ಹಾಗಿಲ್ಲ. ಅಕರ್ತು ಈಶಸ್ಯ ಸಕಾಶಾತ್. ಅಕರ್ತು, ಈ ಕರ್ತುವಲ್ಲದೇ ಇರತಕ್ಕಂಥ ಪರಮಾತ್ಮನಿಂದ. ಅಕ್ಲಿಷ್ಟತ್ವಾದ್ ಅಕರ್ತಾಸೌ ಅಕಾರ್ಯತ್ವಾತ್ ಅಥಾಪಿವಾ. ದೇವರು ಅಕರ್ತ ಅಂತ ಕರೆಯೋದಕ್ಕೆ ಎರಡು ಕಾರಣ ಇದೆ. ಅಕ್ಲಿಷ್ಟತ್ವಾತ್, ಕಷ್ಟಪಡದೆ ಪಡ್ತಾನೆ. ಒಂದು ಮಗುನ ಎತ್ಕೊಡ್ತು, ದುಡ್ಡು ಕೊಡು, ಏನು ಮಾಡಿದ್ದೇನೆ ನಾನೀಗ ಅಂತ ಹೇಳ್ತಾರೆ. ದುಡ್ಡು ಕೊಡೋದಕ್ಕೆ ಈಗ ಸ್ವಲ್ಪ ಬಿಡೋದಿಲ್ಲ. ಮೊದಲೆಲ್ಲ ಏನು ಮಾಡ್ತಿದ್ರು? ಅರೆ ಅದು ಮಾಡಿರೋದು ಏನು ನಾನೀಗ, ಬಿದ್ದಿದ್ದು ಎತ್ತಿದೆ ಅಷ್ಟೇ. ಅರ್ಥ ಆಯ್ತಾ? ಅದು ಅಷ್ಟು ಅರ್ಥ ಆಗಿದೆ. ಯಾಕೆ ಸ್ವಲ್ಪ ಆಯಾಸ ಇಲ್ಲದೇ ಯಾರು ಮಾಡ್ತಾರೆ ಕೆಲಸಕ್ಕೆ, ಏನು ಮಾಡೋದಿಲ್ಲ, ಪ್ರಯೋಜನ ಎಕ್ಸ್ಪೆಕ್ಟ್ ಪಡೋಲ್ಲ. ದೇವರಿಗೆ ಇದೆಲ್ಲ ಏನಿದು ಅನಂತ ಶಕ್ತಿ ಇರೋ ಪರಮಾತ್ಮನಿಗೆಲ್ಲ ಏನು ಲೆಕ್ಕ ಇದು? ನಮಗೆ ಎಷ್ಟು ಕಷ್ಟರೂ ಅಷ್ಟೇ ಸುಲಭ, ಏನು ಕಷ್ಟ. ಅದಕ್ಕೆ ಅಕರ್ತ ಅಂತ ಕರೀತಾರೆ. ಮಾಡಿದ ನಾನೇನು ಮಹಾ ಮಾಡಿದ್ದೇನೆ ಅಂತ ಹೇಳ್ತಾರಲ್ಲ, ಆ ರೀತಿ. ಎರಡನೇದು ಅಕಾರ್ಯತ್ವಾತ್, ಪರಮಾತ್ಮ ಇನ್ನೊಬ್ಬರಿಂದ ಮಾಡಿಸಲ್ಪಡೋದ್ರಿಂದ. ಅದು ಕಾರ್ಯ ಅಕಾರ್ಯ. ಸರ್ವಕರ್ತ ನ ಕ್ರಿಯತೆ ತನ್ನ ಮಾಮಿ ರಮಾಪತಿ. ಯಾರಿಂದಲೂ ಪರಮಾತ್ಮ ಮಾಡಿಸಲ್ಪಡೋದಿಲ್ಲ, ಆದ್ದರಿಂದ ಬಂಧನ ಇಲ್ಲ. ಸ್ವತಂತ್ರ ಅಂತ ಅರ್ಥ. ಅಥಾಪಿ ವಾ ಏಷ ಕರ್ತ ನ ಕ್ರಿಯತೆ ಕಾರಣಂಚ ಜಗತ್ಪ್ರಭು ಇತಿ ಭಾರತೆ. ಮೋಕ್ಷಧರ್ಮ ಪ್ರಭುಗಳಲ್ಲಿ ಬರುತ್ತೆ. ಏಷ ಕರ್ತ, ಇವನು ಕರ್ತೃ ಹೌದು, ನ ಕ್ರಿಯತೆ, ಇವನು ಮಾಡೋದಿಲ್ಲ ಹೌದು, ಕಾರಣಂಚ ಜಗತ್ಪ್ರಭು, ಕಾರಣವಾಗಿರೋದು ಹೌದು. ದೇವರ ಮಹಿಮೆ ಎಲ್ಲ ಮಾಡಿ ಏನೂ ಮಾಡೋದಿಲ್ಲ ಅಂಬೋದು ಅದು. ಜೀವ ಕೂಡ ಏನು ಅನ್ಬೇಕೀಗ? ದೇವರೇ ಹಾಗಂದ್ಮೇಲೆ ನೀವು ಅನ್ಬೇಕು, ಹಾಗೆ ಅನ್ಬೇಕು. ಹಾಗೆ ದೇವರು ನಾನೇ ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಪೂರ್ತಿ ಆಪೋಸಿಟ್ ಆಗೋಯ್ತು. ಕಾರ್ಯಕಾರಣ ಕರ್ತೃತ್ವೇ ಕಾರಣಂ ಪ್ರಕೃತಿಂ ವಿಧು ಭೋಕ್ತೃತ್ವೇ ಸುಖ ದುಃಖಾನಾಂ ಪುರುಷಂ ಪ್ರಕೃತೇ ಪರಂ. ಕಾರ್ಯಕಾರಣ ಕರ್ತೃತ್ವೇ ಕಾರಣಂ ಪ್ರಕೃತಿಂ ವಿದುಹು ಭೋಕ್ತೃತ್ವೇ ಸುಖ ದುಃಖಾನಾಂ ಪುರುಷಂ ಪ್ರಕೃತೇ ಪರಂ. ಏನಿದೆ ಇಲ್ಲೇ? ಪುರುಷ ಬೇಕಿಲ್ಲ ಅದಕ್ಕೆ. ಕರ್ತೃತ್ವೇ ಪುರುಷಂ ಪ್ರಕೃತಿ ಸರ್, ಪುರುಷ ಬೇಕಿಲ್ಲ ಅಲ್ಲಿ, ಪುರುಷ ಸಾಕು. ಇಲ್ಲಿ ಭೋಕ್ತೃತ್ವೇ ಸುಖ ದುಃಖಾನಾಂ ಪುರುಷಂ ಪ್ರಕೃತೇ ಪರಂ, ಅದು ಅನ್ಬೋದು. ಪುರುಷ ಅನ್ಬಾರ್ದು, ಪುರುಷ ಅನ್ಬೋದು. ಯಾಕೆ? ದೀರ್ಘ ಬಂದಿದ್ದಕ್ಕೆ ಏನಾಯಿತು ಅಂದರೆ ಇಲ್ಲದಂತ ತಿಳ್ಕೊತಾರೆ, ತಪ್ಪು ಒತ್ತು ಕೊಡೋದಕ್ಕೋಸ್ಕರ ದೀರ್ಘ ಮಾಡ್ತಾರೆ. ಬ್ರಹ್ಮಾಧಿಭಿ ಸರ್ಗಕರಿ ಶ್ರೀ ವಿಷ್ಣು ಶ್ರೀಹಿ ವಿಷ್ಣುಪರ ಸಂಶ್ರಯ ಸುಖ ದುಃಖಪ್ರದೋ ವಿಷ್ಣು ಸ್ವಯಮೇವ ಸನಾತನಃ ಕರ್ತೃತ್ವಂ ಸುಖ ದುಃಖಾನಾಂ ಅನ್ಯೇಷಾಂತು ತದಾಜ್ಞೆಯ ಭೋಕ್ತೃತ್ವಂ ಸುಖ ದುಃಖಾನಾಂ ಕರೋತ್ತೇಕೋ ಹರಿ ಸ್ವಯಂ ಭೋಕ್ತೃತ್ವ ಮಾತ್ರ ಹೇತೃತ್ವಂ ಜೀವೇ ನಾನ್ಯತ್ರ ಕುತ್ರಚಿತ್ ಇತಿ ಭವಿಷ್ಯತ್ ಪರ್ವಣಿ. ಅಲ್ಲೇನಿದೆ? ಕಾರ್ಯಕಾರಣ ಕರ್ತೃತ್ವೇ ಕಾರಣಂ ಪ್ರಕೃತಿಂ ವಿಧು. ಕಾರ್ಯಕಾರಣ ಕರ್ತೃತ್ವದಲ್ಲಿ ಕಾರಣವಾಗಿ ಏನಂತ ಹೇಳ್ತಾರೆ? ಪ್ರಕೃತಿನ ಕರೀತಾರೆ. ಪ್ರಕೃತಿ ಅಂದರೆ ಮಹಾಲಕ್ಷ್ಮಿ ಅಂತ ಅರ್ಥ ಆಯ್ತು. ಪ್ರಕೃತಿ ಮಹಾಲಕ್ಷ್ಮಿ. ಅದಕ್ಕೆ ಬ್ರಹ್ಮಾಧಿಭಿ ಸರ್ಗಕರಿ ಶ್ರೀಹಿ ವಿಷ್ಣು ಬರ ಸಂಶ್ರಯ. ನೋಡಿ, ಎತ್ತು ಶ್ರೀಜತ್ಕಟಾಕ್ಷ ಬಲವತಿ ಅಜಿತಂ ನಮ. ಇದು ಪ್ರಮಾಣ, ಆಚಾರ ಮಾತು ಇದೇ ಪ್ರಮಾಣ. ಇದು ಬ್ರಹ್ಮಾಧಿಭಿ ಸರ್ಗ ಅಂದರೆ ಸೃಷ್ಟಿ. ಬ್ರಹ್ಮಾಧಿಭಿ ಸರ್ಗ, ಬ್ರಹ್ಮಾದಿಗಳ ಸೃಷ್ಟಿಗಳನ್ನು ಮಾಡಿಸ್ತಾರೆ, ಅವ್ರ ಶಕ್ತಿ ಇದೆ. ಶ್ರೀಹಿ ವಿಷ್ಣು ಬರ ಸಂಶ್ರಯ, ಆದರೆ ಸ್ವಾತಂತ್ರ್ಯ ಇಲ್ಲ, ವಿಷ್ಣುವಿನ ಬಲವನ್ನು ಆಶ್ರಯಿಸಿ ಮಾಡ್ತಾರೆ. ಸುಖ ದುಃಖಪ್ರದೋ ವಿಷ್ಣು ಸ್ವಯಮೇವ ಸನಾತನ. ಸುಖ ದುಃಖ ಅನುಭವಿಸೋನು ಜೀವ, ಕೊಡೋದು ಪರಮಾತ್ಮ. ಜೀವನಿಗೆ ಅನುಭವಿಸೋ ಸ್ವಾತಂತ್ರ್ಯ ಇದ್ದಿದ್ರೆ ಏನು ಮಾಡ್ತಿದ್ದ? ಅನುಭವಿಸ್ತಾನೇ ಇರಲಿಲ್ಲ. ಬೈ ಫೋರ್ಸ್ ಟು ಡೂ ಇಟ್. ಕೈದಿಗೆ ಶಿಕ್ಷೆ, ಯಾರು ಶಿಕ್ಷೆ ಬೇಡೋದ್ರೆ ಖುಷಿಯಿಂದ ಹೋಗಿಬಿಡ್ತಾರೆ, ಅನುಭವಿಸಲೇಬೇಕು.
ಹೇಗೆ ಐದು ತಾನು ಮಾಡಿದ್ದಕ್ಕೆ ಅನುಭವಿಸೋಕೆ ನಾವೆಲ್ಲ ಕೂಡ ಅನುಭವಿಸ್ತಿರೋದೇನೀಗ ಇದು ಸ್ಪಿರಿಚುವಲ್ ನಮಗಿರೋದೀಗ, ಅಲ್ಲಿರೋದು ಸೋಷಿಯಲ್ಲು ಪೊಲಿಟಿಕಲ್ ಒಳಗಿದ್ದೇ ಇದೆ. ಅಪರಾಧಕ್ಕೆ ಶಿಕ್ಷೆ ಅನುಭವಿಸಲೇಬೇಕು. ಸುಖ ದುಃಖ ಪ್ರದೋ ವಿಷ್ಣು ಸ್ವಯಮೇವ ಸನಾತ್, ಅದಕ್ಕೆ ದೇವರಿಗೆ ಏನಂತಕ್ಕ ಸುಖಿ ದುಃಖಿ ಅದಕ್ಕೆ ಹೇಳ್ತಾರೆ. ಸುಖ ದುಃಖ ಪ್ರದತ್ವಾತ್ ಸುಖಿ ದುಃಖಿ ಚ. ಅದು ನಮ್ಮಲ್ಲಿ ಏನಿದೆ, ದುಃಖ ಅನುಭವ ಇದೆ, ಸ್ವಾತಂತ್ರ್ಯ ಇಲ್ಲ. ಪರಮಾತ್ಮನಲ್ಲಿ ದುಃಖ ಇಲ್ಲ, ದುಃಖದ ಬೇರೆ ಒಡೆತನ ಇದೆ. ಅದಕ್ಕೆ ದೇವರು ದುಃಖಿ, ನಾವು ದುಃಖಿಗಳು. ದೇವರು ಸ್ವಾಮಿಯಾಗಿ ದುಃಖಿ, ನಾವು ಅನುಭವಿಸ್ತಕ್ಕಂಥವಾಗಿ ದುಃಖಿಗಳು. ನಾವು ಸುಖ ದುಃಖ ಪ್ರದೋ ವಿಷ್ಣು ಸ್ವಯಮೇವ ಸನಾತನಃ ಕರ್ತೃತ್ವ ಸುಖ ದುಃಖಾನ ಮನ್ನೇಶಾಂತು ತದಾಜ್ಞೇಯ. ಉಳಿದವರಿಗೆ ಸುಖ ದುಃಖಾದಿಗಳ ಕರ್ತೃತ್ವ ದೇವರ ಅಪ್ಪಣೆಯಂತೆ. ಉದಾಹರಣೆಗೆ ಹೊಡಿತಾನೆ, ಹೊಡಿಬೇಕೀಗ ಹೊಡಿಯಂತ ಹೊಡಿತಾನೆ, ಅವನೇ ಹೊಡಿಯಾಗಿಲ್ಲ. ಹೊಡಿಯಂತ ಆರ್ಡರ್ ಕೊಟ್ಟರೆ ಹೊಡಿಬೋದು, ಎನ್ಕೌಂಟ್ರ್ ಹೇಳಬೇಕು, ಅವನು ಹೊಡಿಯಂತ ಹೊಡಿಬೇಕಾಗುತ್ತೆ, ಇಲ್ವರ ಕೊಲೆ ಆಗುತ್ತೆ. ಗೊತ್ತಾಯ್ತಾ? ಕರ್ತೃತ್ವ ಸುಖ ದುಃಖಾನಾಂ ಅನ್ಯೇಷಾಂತು ತದಾಜ್ಞೇಯ ಭೋಕ್ತೃತ್ವ ಸುಖ ದುಃಖಾನಾಂ ಕರೋತ್ತೇಕೋ ಹರಿಸ್ವೆ. ಆದರೆ ದೇವರು ಜೀವರಿಗೇನು ಭೋಕ್ತೃತ್ವ ಕೊಟ್ಟಿದ್ದಾನೆ, ಅದು ಸ್ವತಃ ಕೊಟ್ಟಿರೋದು, ಯಾವುದು ಬೈಂಡಿಂಗ್ ಇಲ್ಲ ದೇವರಿಗೆ. ಭೋಕ್ತೃತ್ವ ಮಾತ್ರ ಹೇತೃತ್ವ ಜೀವೇ ನಾಣ್ಯತ್ರ ಕುತ್ರ. ಜೀವನ ಬರೀ ಅನುಭವಿಸೋದು ಅಷ್ಟೇ ಹೊರತು ಸ್ವಾತಂತ್ರ್ಯ ಇಲ್ಲ. ಇತಿ ಭವಿಷ್ಯತ್ ಪರ್ವಣಿ ಪ್ರಕೃತಿಂ ಪುರುಷಂಚೈವ ವಿದ್ಯನಾದಿ ಬುಭಾವಪಿ. ಎಲ್ಲಿ ಭಗವದ್ಗೀತೆ ಅದು. ಪ್ರಕೃತಿ ಪುರುಷ ಎರಡು ವಿದ್ಯೆ ಅನಾದಿ. ಪ್ರಕೃತಿ ಜಡ ಪ್ರಕೃತಿನೂ ಅನಾದಿ, ಪ್ರಕೃತಿ ಚೇತನ ಪ್ರಕೃತಿನೂ ಅನಾದಿ, ಪುರುಷ ಜೀವರು ಅನಾದಿ, ಪರಮಪುರುಷ ಪರಮಾತ್ಮನೂ ಅನಾದಿ. ಆದರೆ ಎಷ್ಟು ವ್ಯತ್ಯಾಸ ಇದೆ. ಅದಕ್ಕೆ ಪುರುಷ ಶಬ್ದವಾಚ್ಯತ್ವ ಎಷ್ಟು ಜನಕ್ಕಿದ್ರೂ ಕೂಡ ಪರಮಪುರುಷ ಪರಮಾತ್ಮ ಒಬ್ಬನೇ. ಶ್ರೀ ಭಗವಾನುವಾಚ ಯತ್ತತ್ ತ್ರಿಗುಣಮವ್ಯಕ್ತಂ ನಿತ್ಯಂ ಸದಸದಾತ್ಮಕಂ ಪ್ರಧಾನಂ ಪ್ರಕೃತಿಂ ಪ್ರಾಹುಃ ಅವಿಶೇಷಂ ವಿಶೇಷವತ್. ಯತ್ ತತ್ ತ್ರಿಗುಣಂ ಅವ್ಯಕ್ತಂ ನಿತ್ಯಂ ಸದಸದಾತ್ಮಕಂ ಪ್ರಧಾನಂ ಪ್ರಕೃತಿಂ ಪ್ರಾಹುಃ ಅವಿಶೇಷಂ ವಿಶೇಷವತ್. ಯತ್ ತತ್ ತ್ರಿಗುಣಂ, ತ್ರಿಗುಣಂ ಅಂದರೆ ತ್ರಿಗುಣಯುಕ್ತಂ, ಗುಣತ್ರಯುಕ್ತವಾದ ಪ್ರಕೃತಿ ಇದೆ. ಮಹಾಲಕ್ಷ್ಮಿ ತ್ರಿಗುಣಗಳು ಅಂದರೆ ಮೂರು ಗುಣಗಳಿಗೆ ಒಡತೆಯಾಗಿ ತ್ರಿಗುಣಗಳು. ಪ್ರಕೃತಿಯಲ್ಲಿರ್ತಕ್ಕಂಥ ತ್ರಿಗುಣಗಳು ಬಂಧಕ ಇರೋದು ಹಗ್ಗಗಳು. ನಿತ್ಯಂ ಸದಸದಾತ್ಮಕಂ, ಸತ್ತಂದರೆ ಅಸತ್ತಂದರೆ ಮೂರ್ತ ಅಮೂರ್ತ, ಮೂರ್ತ ಮೂರ್ತಾತ್ಮಕಂ. ಪ್ರಧಾನಂ ಪ್ರಕೃತಿಂ ಪ್ರಾಹು, ಪ್ರಕೃತಿ ಪ್ರಧಾನ ಅಂತಲೂ ಕರೀತಾರೆ. ಅವಿಶೇಷಂ ವಿಶೇಷವತ್. ಎಲ್ಲ ಕಿತಾಬ ಕೆಳಗೆ ಕೊಟ್ಟಿದೆ ಅದರಲ್ಲಿ. ವ್ಯಕ್ತಾವ್ಯಕ್ತಾತ್ಮ ನೋಡಿ, ಮೂರ್ತಾಮೂರ್ತ ಸದಸದಾತ್ಮಕಂ ವ್ಯಕ್ತಾವ್ಯಕ್ತಾತ್ಮಕಂ. ಮೂರ್ತ ಅಂದರೂ ಒಂದೇ, ವ್ಯಕ್ತ ಅಂದರೂ ಒಂದೇ, ಅಮೂರ್ತ ಅಂದರೂ ಒಂದೇ, ಅವ್ಯಕ್ತ ಅಂದರೂ ಒಂದೇ. ಯತ್ತತ್ ವಿದ್ಯಾತ್ ಸದಸದಾತ್ಮಕಂ ಅಸರ್ಗ ಕೇವಲ ವ್ಯಕ್ತ ಶಿಶುಕ್ಷುರುಭಯಾತ್ಮಿಕ. ವ್ಯಕ್ತೈವ ಕಾರ್ಯರೂಪಾತು ಪ್ರಕೃತಿಸ್ತ್ರಿವಿಧಾ ಮತ. ಕಾರ್ಯತಃ ಸಾ ಪ್ರಧಾನತ್ವಾತ್ ಪ್ರಧಾನಮಿತಿ ಕೀರ್ತ್ಯತೆ. ಅವಿಶೇಷಾಸ್ಯ ಕಾರ್ಯತ್ವಾತ್ ಸಾ ಚ ಶ್ರೀರ್ವಿಷ್ಣು ಸಂಶ್ರಯ ಇತಿ ಹರಿವಂಶೇಷು. ಅಸರ್ಗ ಕೇವಲ ಅವ್ಯಕ್ತ, ಅವ್ಯಕ್ತ ಕೇವಲ ಅವ್ಯಕ್ತ ಮಹಾಲಕ್ಷ್ಮಿ. ಅಸರ್ಗ ಆಕೆ ಸೃಷ್ಟಿ ಇಲ್ಲ. ಶ್ರೀಸುಕ್ಷು ಉಭಯಾತ್ಮಿಕ. ಆಮೇಲೆ ಮುಂದೆ ಬಂದಿದ್ದು ಎರಡು ಪ್ರಕೃತಿನೂ ಸೇರಿಕೊಂಡಿದೆ. ಇದು ವ್ಯಕ್ತ ಇವ ಕಾರ್ಯರೂಪಾತು, ಕಾರ್ಯರೂಪವಾದದ್ದು ವ್ಯಕ್ತ. ಪ್ರಕೃತಿ ತ್ರಿವಿಧಾ ಮತ, ಅದು ಮೂರು ವಿಧ, ಸಾತ್ವಿಕ ರಾಜಸ ತಾಮಸ ಅಂತೇಳಿ. ಅದಕ್ಕೆ ಪ್ರಕೃತಿ ಜಡ ಪ್ರಕೃತಿಯಲ್ಲಿ ಅವಿವೆ. ಮಹಾಲಕ್ಷ್ಮಿಗೆ ಸ್ವಾಮಿತ್ವ ಇದೆ. ಅದೆಲ್ಲ 14ನೇ ಅಧ್ಯಾಯ ಭಗವದ್ಗೀತೆ ಅಂತ ಭಾಷ್ಯ ತಾತ್ಪರ್ಯ ವಿಸ್ತಾರವಾಗಿ ಹೇಳಿದ್ದಾರೆ. ಕಾರ್ಯತಃ ವ್ಯಕ್ತೈವ ಕಾರ್ಯರೂಪಾತು ಪ್ರಕೃತಿ ತ್ರಿವಿಧಾ ಮತ. ಕಾರ್ಯತಃ ಸಾ ಪ್ರಧಾನತ್ವಾತ್ ಪ್ರಧಾನಮಿತಿ ಕೀರ್ತ್ಯತೆ. ಕಾರ್ಯದಲ್ಲಿ ಮಹಾಲಕ್ಷ್ಮಿ ಪ್ರಧಾನನಾದ್ದರಿಂದ ಪ್ರಧಾನ ಅಂತ ಕರೀತಾರೆ. ಪರಮಾತ್ಮ ಆದಮೇಲೆ ಪ್ರಧಾನ ಅಂದರೆ ಯಾರು? ಮಹಾಲಕ್ಷ್ಮಿ. ಅವ್ಯಕ್ತ ಜಡತತ್ವ ಮೂಲ ಸೃಷ್ಟಿಗೆ ಅದು ಬೇಕಾದ ಅದು ಪ್ರಧಾನ. ಕಾರ್ಯತಃ ಸಾ ಪ್ರಧಾನತ್ವಾತ್ ಪ್ರಧಾನಮಿತಿ ಕೀರ್ತ್ಯತೆ. ಅವಿಶೇಷ ಹಿ ಅಕಾರ್ಯತ್ವಾತ್ ಸಾ ಚ ಶ್ರೀ ವಿಷ್ಣು ಸಂಶ್ರಯ ಇತಿ ಹರಿವಂಶೇಷು. ಅವಿಶೇಷ ಅಂದ್ರೇನು? ಅಕಾರ್ಯತ್ವ. ಸೃಷ್ಟಿ ಮಾಡ್ತಾರಾದ್ರಿಂದ ವಿಶೇಷವನ್ನು ಸೃಷ್ಟಿ ಮಾಡೋದಕ್ಕೆ ವಿಶೇಷವನ್ನು ಹೊಂದಿದವರು ಅಂತ ಕರೀತಾರೆ. ವಿಕಾರವನ್ನು ಹೊಂದದೇ ಇರೋದರಿಂದ ಪ್ರಧಾನ ಅವಿಶೇಷ ಅಂತಲೂ ಕರೀತಾರೆ. ವಿಶೇಷ ಕಾರ್ಯಬುದ್ಧಿಷ್ಟಂ ವಿಶೇಷಾತ್ ದೃಶ್ಯತೆ ಯತಃ ಇತಿ ಪಾದ್ಮೆ. ವಿಶೇಷ ಅಂದ್ರೆ ಕಾರ್ಯ, ಅವಿಶೇಷ ಅಂದ್ರೆ ಅಕಾರ್ಯ, ಕಾರಣ ಅಂತ ಅರ್ಥ. ಮನೋಬುದ್ಧಿರಹಂಕಾರಶ್ಚಿತ್ತವಿತ್ಯಂತರಾತ್ಮನಃ ಚತುರ್ಧಾ ಲಕ್ಷ್ಯತೆ ಭೇದೋ ವೃತ್ತ್ಯಾ ಲಕ್ಷಣರೂಪಯ. ಮನೋಬುದ್ಧಿ ಅಹಂಕಾರ ಚಿತ್ತಂ ಇತಿ ಅಂತರಾತ್ಮನಃ ಚತುರ್ಧಾ ಲಕ್ಷ್ಯತೆ ಭೇದಃ
ವೃತ್ಯ ಲಕ್ಷಣ ರೂಪಯ. ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಈ ರೀತಿಯಾಗಿ ಮನಸ್ಸು 4 ವಿಧವಾಗಿದೆ. ಚತುರ್ಧ ಲಕ್ಷ್ಯತೆ ಭೇದೋ ವೃತ್ಯ ಲಕ್ಷಣ ರೂಪಯ. ಇದಿಷ್ಟು ಕೂಡ ಮನಸ್ಸಿನ ಪ್ರಭೇದಗಳು. ಮನಸ್ಸು ಅದರಲ್ಲಿ 4 ಇರೋದ್ರಿಂದ ಏನಿದಾದರೂ 5 ಆಯಿತು. ರುದ್ರದೇವರು ಪಂಚಮುಖ, ಅವರ ಅಭಿಮಾನಿ ದೇವತೆಗಳು. ಪಂಚಮುಖ ರುದ್ರ ಅನ್ನೋದಕ್ಕೆ ಸರಿಯಾಗಿ ಮ್ಯಾಚ್ ಆಗುತ್ತೆ. ಚತುರ್ಧ ಲಕ್ಷ್ಯತೆ ಭೇದೋ ವೃತ್ಯ ಲಕ್ಷಣ ರೂಪಯ. ಬುದ್ಧಿರಧ್ಯವಸಾನಾಯ ಸಂಶಯಂ ಕುರುತೆ ಮನಃ ಅಭಿಮಾನೇ ಹಿ ಅಹಂಕಾರ ಚಿತ್ತಂ ಸ್ಮರಣ ಕಾರಣಂ ಇತಿ ಸ್ಕಾಂತೆ. ಇದಕ್ಕೆಲ್ಲ ಎಕ್ಸ್ಪ್ಲೇಷನ್ ಕೊಡ್ತಾರೆ ಆಚಾರ್ಯ. ಎಷ್ಟು ಇಂಪಾರ್ಟೆಂಟ್ ನೋಡಿ. ನಾವು ಬುದ್ಧಿ ಅಂತೀವಿ, ಚಿತ್ತ ಅಂತೀವಿ, ಅಭಿಮಾನ ಇವೆಲ್ಲ ಮಾತಾಡ್ತೀವಿ. ಯಾವುದ್ರ ಕೆಲಸ ಏನು ಅಂತ ಹೇಳ್ತಾರೆ. ಈಗ ಏನು? ಬುದ್ಧಿ ಅಧ್ಯವಸಾನಾಯ, ನಿಶ್ಚಯ. ಅವು ಬುದ್ಧಿವಂತ ಅಂತ, ನಿಶ್ಚಯ ಕರೆಕ್ಟ್ ಅಂತಾರೆ ಬುದ್ಧಿವಂತ. ನಿಶ್ಚಯ ಮಾಡೋ ಶಕ್ತಿ ಇರೋದು ಯಾವುದಕ್ಕೆ? ಬುದ್ಧಿಗೆ. ಸಂಶಯಂ ಕುರುತೆ ಮನಃ, ಮನಸ್ಸಿನ ಶಕ್ತಿ ಏನು? ಸಂಶಯ ಪಡೋದು. ಮನಸ್ಸಿನ ಸಂಶಯ ತೆಗೆದಾಕಿಬಿಡುತ್ತಲ್ಲ. ಸಂಶಯ ಎಲ್ಲಿದೆ? ಮನಸ್ಸಿನಲ್ಲಿದೆ. ಅಭಿಮಾನೇ ಇತಿ ಅಹಂಕಾರ, ಅಹಂಕಾರ ಅಂತ ತಂದ್ಕೊಡೋದು, ಅಭಿಮಾನ ತಂದ್ಕೊಡೋದು. ಆಮೇಲೆ ಚಿತ್ತಂ ಸ್ಮರಣ ಕಾರಣ, ಚಿತ್ತ ನೆನಪು ತಂದ್ಕೊಡೋದು. 5 ಕಂಪಾರ್ಟ್ಮೆಂಟ್ ಇದೆ ಇದರೊಳಗೆ. ಮೇನ್ ಮನಸ್ಸಿಗೆ ಇಷ್ಟು ಭಾಗ ಇದೆ. ಇದೆಲ್ಲ ಭಗವದ್ಗೀತಾ ಭಾಷೆಯಲ್ಲಿ ಆಚಾರ್ಯ ಹೇಳಿದಿಲ್ಲ, ಶ್ಲೋಕ ಇಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲ ಸೇರಿಸ್ಕೊಂಡು ಹೋಗ್ಬೇಕು. ಏನೋ ಇನ್ನೊಂದಿದೆ, ಚೇತನ ಅಂತೇಳಿ. ಚೇತನ ಅಂದ್ರೇನು? ಸೂಪರ್. ಅಲ್ಲಿ ಎಲ್ರಿಗಿರೋದಿಲ್ಲ ಅದು. ಎಲ್ರಿಗಿರೋ ಭಾರಿ ದೇವತೆಗಳಿಗೆ ಅಂಥವ್ರಿಗೆ ಮಾತಾಡಿದೆ. ಬಹುಸ್ಮರಣ ಶಕ್ತಿಸ್ತು ಚೇತನೇತ್ಯಭಿಧೀಯತೆ. ಇವರು ಸ್ಮರಣ ಶಕ್ತಿ ಇಲ್ಲವರು ಏನು ಕೆಲಸ ಮಾಡಲಿಕ್ಕೆ ಬರೋದಿಲ್ಲ. ಬಹುಸ್ಮರಣ ಶಕ್ತಿ ಇದ್ದರೆ ಅದು ಭಾರಿ ದೊಡ್ಡದು, ಚೇತನ ಅಂತ ಹೇಳ್ತಾರೆ ಅದಕ್ಕೆ. ಆಚಾರ್ಯ ಹೇಳ್ತಾರೆ, ಹಿಂದಿನ ಎಲ್ಲ ನೆನಪಿದೆ ಅಂತ ಹೇಳಿದ್ರಲ್ಲ, ಒಪ್ಪಿಸ್ಲಿಕ್ಕೆ ಹೇಳಿದಾಗ, ಭಾಗವತ ಒಪ್ಪಿಸ್ಲಿಕ್ಕೆ ಹೇಳಿದಾಗ ಅವರಿಗೆ ಅದು ಹಿಂದಿಂದಲ್ಲ ಅನಂತ ಜನ ನೆನಪಿದೆ ಅವರಿಗೆ. ಹಿಂದಿನ ಜನ ಬರ್ತೀರಿ 3 ಜನ ನೆನಪಿತ್ತು. ನಾವು ಇವತ್ತೇನೇ ನೆನಪಿರೋದಿಲ್ಲ. ಅಂದರೆ ಇವಾಗಾಯಿತು ಪೂರ್ ಚಿತ್ತ ಇರೋದು. ಅದು ಪ್ಯೂರ್ ಚಿತ್ತ, ಇದು ಪೂರ್ ಚಿತ್ತ. ಪ್ಯೂರ್ ಆಗಿದ್ದಕ್ಕೆ ದೋಷಗಳೇ ಇಲ್ಲ. ಏನು ಕೇಳಿದ್ರೆ ಅಷ್ಟೇ ಹೇಳ್ತಾರೆ. ಸನ್ನಿವೇಶ ಏತಾವಾನೇವ ಸಂಖ್ಯಾತೋ ಬ್ರಹ್ಮಣಃ ಸಗುಣಸ್ಯ ಹಿ ಸನ್ನಿವೇಶೋ ಮಯಾ ಪ್ರೋಕ್ತೋ ಯಃ ಕಾಲಃ ಪಂಚವಿಂಶಕಃ. ಏತಾವಾನೇವ ಸಂಖ್ಯಾತಃ ಬ್ರಹ್ಮಣಃ ಸಗುಣಸ್ಯ ಹಿ. ಸಗುಣ ಬ್ರಹ್ಮ ಅಂದರೆ ಬ್ರಹ್ಮ ಅಂತಲೇ ಅರ್ಥ. ಅವರಂತೆ 2 ಭಾಗ ಇಲ್ಲ, ಗುಣಪೂರ್ಣ ಬ್ರಹ್ಮ. ಸನ್ನಿವೇಶೋ ಮಯಾ ಪ್ರೋಕ್ತೋ ಯಃ ಕಾಲಃ ಪಂಚವಿಂಶಕಃ. ಜೊತೆಗೆ ಕಾಲ ಸೇರಿಸ್ಕೊಂಡ್ರೆ 25 ಆಗುತ್ತೆ. ಅದಕ್ಕೆ ಸಂಖ್ಯಾನ. ಪ್ರಭಾವಂ ಪೌರುಷಂ ಪ್ರಾಹು ಕಾಲಮೇಕೆ ಯಥೋಹಯಂ ಅಹಂಕಾರ ವಿಮೂಢಸ್ಯ ಕರ್ತು ಪ್ರಕೃತಿಮೀಯುಷಃ. ಪ್ರಭಾವಂ ಪೌರುಷಂ ಪ್ರಾಹು, ಪ್ರಭಾವ ಎಲ್ಲ ಪುರುಷಾಧೀನವಾದದ್ದು. ಕಾಲ ಬೇಕೇ ಯಥೋಹಯಂ, ಕೆಲವರು ಕಾಲ ಅಂತ ಹೇಳ್ತಾರೆ, ಅಲ್ಲ. ಅಹಂಕಾರ ವಿಮೂಢಸ್ಯ ಕರ್ತು ಪ್ರಕೃತಿಮೀಯುಷಃ. ಅಹಂಕಾರದಿಂದ ಮೂಢನಾಗಿರತಕ್ಕಂತಹ ಜೀವ ಪ್ರಕೃತಿಮೀಯುಷಃ, ಪ್ರಕೃತಿ ಅಧೀನನಾಗಿತ್ತು. ಈ ತಪ್ಪನ್ನು ತಿಳಿತಾನೆ. ಡೀಟೇಲ್ಸ್ ಹೇಳ್ತಾರೆ. ಹರಿಸ್ತು ನಿರ್ಗುಣಂ ಬ್ರಹ್ಮ ಶ್ರೀರ್ಬ್ರಹ್ಮ ಸಗುಣಂ ಸ್ಮೃತಂ ತದಂಗಜಾನಿ ತತ್ವಾನಿ ತಸ್ಮಾತ್ ತದ್ರೂಪ ಮುಚ್ಯತೆ ಇತಿ ಹರಿವಂಶೇಶು. ಇಲ್ಲಿ ಸಗುಣ ಅಂದರೆ ನಾರಾಯಣನೇ. ಅದು ಇಲ್ಲಿ ಒಂದು ವಿಶೇಷ ಇದೆ. ಏನು? ಹರಿಸ್ತು ನಿರ್ಗುಣಂ ಬ್ರಹ್ಮ. ಅವ್ರು ಹೇಳೋ ನಿರ್ಗುಣ ಸಗುಣ ಅಲ್ಲ. ಇಲ್ಲಿ ಸಗುಣ ನಿರ್ಗುಣ ಬೇರೆ. ದೇವರಿಗೆ ಸಗುಣ ಬ್ರಹ್ಮ, ನಿರ್ಗುಣ ಬ್ರಹ್ಮ ಅಂತ ಕರೀತಾರೆ. ಶ್ರೀಹಿ ಬ್ರಹ್ಮ ಸಗುಣಂ ಸ್ಮೃತಂ. ಮಹಾಲಕ್ಷ್ಮಿಗೆ ಸಗುಣ ಬ್ರಹ್ಮ ಅಂತ ಕರೀತಾರೆ. ಅವ್ರಿಗೆ ಹಾಗಲ್ಲ. ಈ ಕೃಷ್ಣಾದಿ ರೂಪಗಳೆಲ್ಲ ಸಗುಣ ಬ್ರಹ್ಮ, ನಿರ್ಗುಣ ಬ್ರಹ್ಮ ಮೇಲಿದ್ದಾರೆ ಅಂತ ಹೇಳ್ತಾರೆ. ತಪ್ಪದು. ಸಗುಣ ಬ್ರಹ್ಮ ಅಂತ ಯಾತ ಪ್ರಕೃತಿ ಕರೀತಾರೆ ಅಂದರೆ, ಗುಣದಿಂದ ಕೂಡ ಅವ್ಯಕ್ತಿಗೆ ಅಭಿಮಾನಿಯಾಗಿರೋದಕ್ಕೆ ಸಗುಣ ಬ್ರಹ್ಮ ಅಂತ ಕರೀತಾರೆ. ಇದರ ಬಗ್ಗೆ ಪೂರ್ತಿ ಒಡೆತನ ಸ್ವಾತಂತ್ರ್ಯ ಇರೋದು ದೇವರಿಗೆ ನಿರ್ಗುಣ ಬ್ರಹ್ಮ ಅಂತ ಕರೀತಾರೆ. ನಿರ್ಗುಣ ಬ್ರಹ್ಮ ಅಂದರೆ ಏನು? ಈ ಗುಣದ ಅಟ್ಯಾಚ್ಮೆಂಟ್ ಏನೇನೂ ಇಲ್ಲ. ಮಹಾಲಕ್ಷ್ಮಿಗೂ ಇಲ್ಲ. ಅಭಿಮಾನಿತ್ವ ಇದೆ, ಇದಿಲ್ಲ. ಪರಮಾತ್ಮನೇ ಸ್ವಾತಂತ್ರ್ಯ, ಅವರಿಗೆ ಸ್ವಾತಂತ್ರ್ಯ ಇಲ್ಲ. ಸ್ವಾತಂತ್ರ್ಯ ಇರೋ ಬ್ರಹ್ಮ ನಿರ್ಗುಣ ಬ್ರಹ್ಮ. ಗೊತ್ತಾಯ್ತಾ? ಬರೀ ಅಭಿಮಾನಿಯಾಗಿದ್ದರೆ ಸಗುಣ ಬ್ರಹ್ಮ ಅಷ್ಟೇ. ತದಂಗಜಾನಿ ತತ್ವಾನಿ ತಸ್ಮಾತ್ ತದ್ರೂಪ ಮುಚ್ಯತೆ ಇತಿ ಹರಿವಂಶೇಶು. ಈ ಅಂಗಗಳಿಂದ ಉಳಿತತ್ವ ಹುಟ್ಟಿದ್ದಕ್ಕೆ, ತತ್ವಾಭಿಮಾನಿ ದೇವತೆಗಳು ಹುಟ್ಟಿದ್ದಕ್ಕೆ ಅವನೇನಂತ ಕರೀತಾರೆ? ಇವರು ರೂಪ ಅಂತ ಕರೀತಾರಷ್ಟೆ. ಪುರುಷೋ ಹೃದಿಸ್ಥ ಪರಮಃ ಕಾಲಸ್ಸರ್ವಗತೋ ಹರಿ ಅಥವಾ ರುದ್ರದೇಹಸ್ಥೋ ಹರಿಕಾಲ ಇತೀರಿತಃ ಇತಿ ಬ್ರಾಹ್ಮೆ. ಮತ್ತೊಂದು ಪ್ರಸಂಗ ಬಂತು ಅಂತ ಇನ್ನೊಂದು ನೋಟ್ ಕೊಡ್ತಾರೆ. ಇವನ್ನೆಲ್ಲ ಸೇರಿಸ್ಕೋಬೇಕು ಪ್ರಸಂಗ ಬಂದಾಗ. ದೇವರಿಗೆ ಪುರುಷ ರೂಪ ಅಂತ ಎಲ್ಲ ಅರ್ಥ ಆಗಿದೆ. ಇನ್ನೊಂದಿದೆ. ಪುರುಷ ರೂಪ ಅಂದರೆ ಹೃದಯಸ್ಥಃ ಪರಮಃ. ಪುರು ಅಂದರೆ ದೇಹ,
ದೇಹದೊಳಗೆ ಬಿಂಬರೂಪಕ್ಕೆ ಏನಂತ ಕರೀತಾರೆ? ಪುರುಷ ರೂಪ ಅಂತ ಕರೀತಾರೆ. ಪುರುಷ ರೂಪತ್ರಯ ಪುರಾತನ ಪುರುಷ ಷರಾಕ್ಷರ ಪುರುಷ ಪೂಜಿತ ಪಾದ ಪೂರ್ಣಾನಂದ ಜ್ಞಾನಮಯ ಹರಿಕಥಾಂಸಾರದ ವ್ಯಾಪ್ತಿ ಸಂಧಿಯ ಮೊದಲನೇ ಶ್ಲೋಕ. ಪುರುಷ ರೂಪತ್ರಯ ಅಂತ ಕರೆದಿದ್ದಾರೆ. ಪುರುಷೋ ಹೃದಿಸ್ಥ ಪುರುಷ. ದೇವರಿಗೆ ಕಾಲ ಅಂತ ಹೆಸರು. ಕಾಲ ಸರ್ವಗತೋ ಹರಿ. ಸರ್ವತ್ರ ವ್ಯಾಪ್ತವಾದ ರೂಪಕ್ಕೆ ಏನಂತ ಕರೀತಾರೆ? ಕಾಲ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಬಂದಿದೆ. ಕಾಲ. ದೇಹದ ಒಳಗಿರ್ತಕ್ಕಂಥ ರೂಪಕ್ಕೆ ಏನಂತ ಕರೀತಾರೆ? ಪುರುಷ ಅಂತ ಕರೀತಾರೆ. ಅಥವಾ ರುದ್ರದೇಹಸ್ಥೋ ಹರಿಹಿ ಕಾಲ ಇತೀರಿತ ಇತಿ ಬ್ರಾಹ್ಮೆ. ರುದ್ರದೇವರ ಅಂತರ್ಯಾಮಿಯಾಗಿರ್ತಕ್ಕಂಥ ರೂಪಕ್ಕೆ ಕಾಲ ಅಂತ ಕರೀತಾರೆ. ಕಾಲ ಅಂತ ಸಂಹಾರ ಮಾಡೋ ಕೆಲಸ. ಅವ್ರು ಲಯಕಾರಕರು. ಸರಿ ಹೋಯ್ತು ಅದಕ್ಕೆ. ಪ್ರಭಾವಂ ಪೌರುಷಂ ಪುರುಷಶ್ಚ ಪ್ರಕರ್ಷೇಣ ಭಾವಂ ವ್ಯಾಪ್ತಂ ರೂಪಂ. ಪುರುಷನ ಪ್ರಭಾವ ಅಂದ್ರೇನೋ ವ್ಯಾಪ್ತವಾದ ರೂಪ. ಏಕೆ ಸಮ್ಯಜ್ಞಾನಿನಃ ನಾ ಪ್ರಾಕೃತಾ. ಏಕೆ ಹೇಳ್ತಾರೆ ಅಂದರೆ ಇಲ್ಲಿ ಕೆಲವೊಮ್ಮೆ ಏಕೆ ಸಪ್ತ ಅನ್ನೇ ಅಪರೆ ಎಲ್ಲ ಏನವು ಪೂರ್ವಪಕ್ಷಿಗಳು. ಇಲ್ಲಿ ಹಾಗಲ್ಲ. ಏಕೆ ಅಂದರೆ ಜ್ಞಾನಿಗಳು ಅಂತಲೇ ಅರ್ಥ. ರೂಪಂ ಏಕೆ ಸಮ್ಯಜ್ಞಾನಿನಃ ನಾ ಪ್ರಾಕೃತಾ. ಪ್ರಾಕೃತ ಜನ ಅಂದ್ರೇನು? ಅಜ್ಞಾನಿಗಳು ಪ್ರಾಕೃತರು. ಜ್ಞಾನಿಗಳೆಲ್ಲ ಎಂಥವ್ರವರು? ಸಮ್ಯಜ್ಞಾನಿಗಳನ್ನು ಏಕೆ ಅಂತ ಕರೀತಾರೆ. ದೈವಾನ್ ಕ್ಷುಭಿತ ಧರ್ಮಿಣ್ಯಾಂ ಸ್ವಸ್ಯಾಂ ಯೋನೌ ಪರಃ ಪುಮಾನ್ ಆಧತ್ತ ವೀರ್ಯಂ ಸಾಸೂತ ಮಹತ್ತತ್ವಂ ಹಿರಣ್ಮಯಂ. ಮೊದಲನೇ ಸೃಷ್ಟಿ ಅವ್ಯಕ್ತ ತತ್ವ ಮಹಾಲಕ್ಷ್ಮಿ. ಈ ಜಡ ಮಹತ್ವತ್ವ ಅವ್ಯಕ್ತ ಇದೆ. ಪರಮಾತ್ಮ ಸೃಷ್ಟಿ ಮಾಡ್ತಿದ್ದಾನೆ. ಇದೆಲ್ಲ ಭಗವದ್ಗೀತೆಯಲ್ಲಿ ಬಂದಿದೆ. ಮಮ ಯೋನಿರ್ ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ. ವಿವರಣೆ ಇದಿಷ್ಟು ಕೂಡ. ಅಲ್ಲಿ ಏನು ಹುಟ್ಟುತ್ತೆ? ಆಮೇಲೆ ತ್ರಿಗುಣಗಳು ಅಭಿವ್ಯಕ್ತಿ, ಅವರೇ ರೂಪ ತಗೊಳ್ಳೋದು. ಆಮೇಲೆ ಬ್ರಹ್ಮದೇವರು ಹುಟ್ಟೋದು, ವಾಯುದೇವರು ಹುಟ್ಟೋದು. ಅದಕ್ಕೆ ಮಹತ್ತತ್ವ ಅಂತ ಕರೀತಾರೆ. ಆಧತ್ತ ವೀರ್ಯಂ ಸಾಸೂತ ಮಹತ್ತತ್ವಂ ಹಿರಣ್ಮಯಂ. ಪ್ರಕೃತೆ ಕ್ಷೋಭಕಂ ರೂಪಂ ದೈವಂ ನಾರಾಯಣಾತ್ಮಕಂ. ಪ್ರಕೃತಿಗೆ ಕ್ಷೋಭೆ ಮಾಡ್ತಕ್ಕಂಥ ರೂಪಕ್ಕೆ ಏನಂತ ಕರೀತಾರೆ? ನಾರಾಯಣ ಅಂತ ಕರೀತಾರೆ. ಪ್ರಕೃತವು ಕ್ಷೋಭೆ, ನೀರು ಕಾಸಕ್ಕಿಡ್ತಾರೆ. ನಿಧಾನ ಏನಾಗುತ್ತದೋ ಬೊಬ್ಬರ್ಸ್ ಬೇರೆ ಬರಲಿಕ್ಕೆ ಶುರುವಾಗುತ್ತೆ. ಕ್ಷೋಭೆ ಶುರುವಾಯಿತು ಈಗಾಗಲೇ. ಬರ್ತಾ 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 ಅದು ದೊಡ್ಡ ರೂಪ ತಗೊಳಕ್ಕೆ ಹೋಗೋದು. ಮರುಷೋತ್ತ ಪ್ರಕೃತವು ಮಹತ ಸ್ರಷ್ಟ. ಪ್ರಕೃತಿಯಲ್ಲಿ ಮಹತ್ತತ್ವವನ್ನು ಸೃಷ್ಟಿ ಮಾಡಿದ್ಯಾರು ಅಂದರೆ ಪರಮಃ ಪುರುಷೋತ್ತಮ. ತದೇವ ವಾಸುದೇವಾಖ್ಯಂ ಮಹತ್ತತ್ವ ನಿಯಾಮಕಂ. ಆ ರೂಪಕ್ಕೆ ವಾಸುದೇವ ರೂಪ ಅಂತ ಕರೀತಾರೆ. ಮಹತ್ತತ್ವ ಸೃಷ್ಟಿ ಮಾಡಿದ ರೂಪಕ್ಕೆ ವಾಸುದೇವ ಅಂತ ಹೆಸರು. ಈ ಶ್ರೀ ರೂಪಕ್ಕೆ ಮಾಯಾ ಅಂತ ಹೆಸರು. ಸಂಕರ್ಷಣಾಖ್ಯಸ್ತು ಹರಿಹಿ ಸೂಕ್ಷ್ಮಾಹಂಕಾರ ಯಾಮಕ. ಯಾಮಕ ಅಂದರೆ ನಿಯಾಮಕ. ಸಂಕರ್ಷಣ ರೂಪದ ಹರಿ ಸೂಕ್ಷ್ಮತತ್ವ ಸೂಕ್ಷ್ಮ ಅಹಂಕಾರಕ್ಕೆ ನಿಯಾಮಕನಾಗಿದ್ದಾನೆ. ಸ್ಥೂಲಾಹಂಕಾರ ನಿಯಮಿ ವಿಷ್ಣು ಪ್ರದ್ಯುಮ್ನ ನಾಮಕ. ಅದೇ ಸ್ಥೂಲಾಹಂಕಾರಕ್ಕೆ ನಿಯಾಮಕ ರೂಪಕ್ಕೆ ಪ್ರದ್ಯುಮ್ನ ಅಂತ ಕರೀತಾರೆ. ಅನಿರುದ್ಧೋ ಮನಸ್ತತ್ವ ನಿಯಂತ ಭಗವಾನ್ ಹರಿ. ಅನಿರುದ್ಧ ಮನಸ್ತತ್ವವನ್ನು ನಿಯಮನ ಮಾಡ್ತಾನೆ. ಮಹತ್ತತ್ವಾದಿ ಜೀವಾಸ್ತು ಬ್ರಹ್ಮಶೇಷಾಂಗ ಅಂಗಜಾಸ್ತಥ. ಮಹತ್ತತ್ವಾದಿಗಳ ಅಭಿಮಾನಿ ಜೀವರು ಅಂದರೆ ಅಭಿಮಾನಿ ದೇವತೆಗಳು, ಬ್ರಹ್ಮ ಶೇಷ ಮೊದಲಾದವರು. ಸೂಕ್ಷ್ಮ ಸ್ಥೂಲ ವಿಭೇದೇನ ಕಾಮಜಶ್ಚಾನಿರುದ್ಧಕ ಇತಿ ಕಾಪಿಲೇ. ಸೂಕ್ಷ್ಮ ಸ್ಥೂಲ ಅಂತ ಇಟ್ಕೊಂಡಾಗ ಕಾಮಜಶ್ಚ ಅನಿರುದ್ಧಕ. ಸೂಕ್ಷ್ಮ ವಿಚಾರಣೆ. ಮನಸ್ಸಿಗೆ ಅನಿರುದ್ಧನೂ ದೇವತೆ ಅಂತ ಕೆಲವು ಕಡೆ ಕರೆದಿದ್ದಾರೆ. ಅನಿರುದ್ಧ ಅಂದರೆ ನಾರಾಯಣ ಅಂತ ಇಲ್ಲಿ ಹೇಳ್ತಾರೆ. ಆಗ ಸ್ಥೂಲ ಸೂಕ್ಷ್ಮ ವಿಭಾಗ ಮಾಡಿಕೊಂಡ್ರೆ ಸೂಕ್ಷ್ಮಕ್ಕೆ ನಾರಾಯಣ, ಸ್ಥೂಲಕ್ಕೆ ಕಾಮಪುತ್ರ ಅನಿರುದ್ಧ ಇದು ತಿಳ್ಕೊಬೇಕು. ಇವೆಲ್ಲ ಒಂದೊಂದು ಕಡೆ ಹೇಳಿದ್ದೆಲ್ಲ ಕೂಡಿಸ್ಕೊಂಡಾಗ ಎಲ್ಲ ಕ್ಲಾರಿಟಿ ಬರುತ್ತೆ. ವ್ಯಾಖ್ಯಾನಕಾರರ ಕೆಲಸ ಮಾಡ್ತಾರೆ. ಆದ್ದರಿಂದ ಅದಕ್ಕೆ ಭಾರಿ ಮಹತ್ವ ಬರುತ್ತೆ. ಸೂಕ್ಷ್ಮ ಅಹಂಕಾರ. ಸೂಕ್ಷ್ಮ ಅಂತ ಸೂಕ್ಷ್ಮ ರೂಪ ಇದೆ. ಉದಾಹರಣೆಗೆ ಜ್ಞಾನನೇ ಇದೆ, ಸೂಕ್ಷ್ಮ ಇದೆ. ಅದು ಉಪಯೋಗ ಬರತ್ ತೋರಿಸ್ತಾ ವ್ಯಕ್ತ ಐತಿ. ಮನಸ್ಸಿನಲ್ಲಿ ಹಸು ಅಂತ ಹೇಳಿದ ಅರ್ಥ ಆಗಲಿಲ್ಲ ಅವರಿಗೆ. ಹೇಳೋರ ಮನಸ್ಸಲ್ಲಿ ಇದೆ ಅದು. ಆ ಚಿತ್ರ ಇದೆ, ಇವನಿಗೆ ಗೊತ್ತಿಲ್ಲ ಅದು. ಏನು ಮಾಡ್ತಾನೆ ಇವನೀಗ? ಬರತ್ ತೋರ್ದು. ಈಗ ಸ್ಥೂಲ ಬಂತು. ಈಗ ಮನಸ್ಸಲ್ಲಿರೋದೆಲ್ಲ ಏನದು ಸೂಕ್ಷ್ಮ. ಅಭಿವ್ಯಕ್ತವಾದಾಗ ಏನಾಗುತ್ತೆ? ಅದು ಸ್ಥೂಲ. ಅದೇ ರೀತಿಯಲ್ಲಿ ಅತಿ ಸೂಕ್ಷ್ಮ ರೂಪಕ್ಕೆಲ್ಲ ಭಗವಂತನೇ. ಅದು ಕಣ್ಣಿಗೆ ಕಾಣಿಸೋದಿಲ್ಲ. ಸೂಕ್ಷ್ಮವಾದ ಕಣ್ಣಿಗೆ ಕಾಣಿಸುತ್ತಾ? ಅದಕ್ಕೆ ಅವ್ರು ಏನು ಮಾಡಿದರು? ಆಲದ ಮರ ಬೀಜ ತೊಗೊಂಡು ಬಾ ಅಂದರು, ಭಿಂಡಿ ಒಡಿ ಅಂದರು, ಮತ್ತೆ ಒಡಿ ಅಂದರು. ಅವನಿಗೇನು ಕಾಣುತ್ತೆ ಅಂದರೆ ಏನೂ ಇಲ್ಲ, ಅಲ್ಲಿದೆ ಅಂತೇಳಿ. ಅಲ್ಲಿ ಭಗವಂತ ಇದ್ದಾನೆ, ಅತಿ ಸೂಕ್ಷ್ಮ. ಅದಕ್ಕೆ ದೇವ್ರ ಹೆಸರೇ ಇದೆ ಸೂಕ್ಷ್ಮ ಅಂತ ಹೇಳ್ಬೇಕು. ಸ್ಥೂಲ ಸೂಕ್ಷ್ಮ ಅಂತ ಹೇಳ್ಬೇಕಾದ್ರೆ ಪರಮಾತ್ಮ ಅತಿ ಸೂಕ್ಷ್ಮ ಪರಮಾತ್ಮನೇ. ಅಣೋರಣೀಯ ಅನ್ನಂತೀವಲ್ಲ ಹಾಗೆ. ಅಂಕೆ ರಮಯತೆ ನಮ್ಮ ಅಣು ಸ್ಟೇಜಲ್ಲಿ ನಮಗೆ ಗೊತ್ತಾಗೋದಿಲ್ಲ.
ಅದು ಗೊತ್ತಾಗದಾಗಿದ್ದ ರೋಗ ಯಾವುದು ಬರ್ತಾನೇ ಇದ್ದಿಲ್ಲ ನಮಗೆ. ಏನು ಮಾಡ್ಬೋದಾಗಿತ್ತಾಗ? ಅವಾಯ್ಡ್ ಮಾಡಿಬಿಡ್ತಿದ್ವಿ. ಅದು ಗೊತ್ತಾಯ್ತಾ? ಅದು ಕುಡಿದು ದೊಡ್ಡದಿದ್ದಾದಮೇಲೆ ಗೊತ್ತಾಗೋದಿಲ್ಲ. ಸ್ಥೂಲ ವ್ಯಕ್ತಿಯಲ್ಲಿ ಮತ್ತೆ ಆ್ಯಕ್ಚುಲಿ ಬಂದಿದ್ದು ಎಲ್ಲಿಂದ? ಅದು ಸೂಕ್ಷ್ಮದಿಂದ. ಆ ಸೂಕ್ಷ್ಮದ ಪರಿಕಲ್ಪನೆ ಇಲ್ಲದೆ ಇದ್ದವ್ರು ಏನು ಮಾಡ್ತಾರೆ? ಏನೂ ಇಲ್ಲ ಅಂತ ತಿಳ್ಕೊಂಡು ಬಡಿ ಮೇಲಿಗೆ ಬೇಕಿಲ್ಲ ಅಂತಾರೆ. ಅನುಭವಿಸ್ದಾಗ ಗೊತ್ತಾಗುತ್ತೆ. ಗೊತ್ತಾಯ್ತಾ? ಸೂಕ್ಷ್ಮ ಸ್ಥೂಲ ವಿಭಾಗ ಇದೆ. ಸೂಕ್ಷ್ಮಾವಸ್ಥೆಯಲ್ಲಿ ಕಾಣಬೇಕಾದ್ರೆ ಏನಿರ್ಬೇಕು? ನೋಡೋರಿಗೆ ಏನಿರಬೇಕಾಗ ಸೂಕ್ಷ್ಮ ಜ್ಞಾನ ಇರಬೇಕು. ಗೊತ್ತಾಯ್ತಾ? ಅದು ಇಲ್ಲದೆ ಹೋದಾಗ ಸ್ಥೂಲ ದೃಷ್ಟಿಗೆ, ಅದಕ್ಕೆ ಈ ಕಣ್ಣಿಗೆ ನಾನು ಕಾಣಿಸೋದಿಲ್ಲ ಅಂತ ಹೇಳ್ತಾನಲ್ಲ, ಈ ಸ್ಥೂಲ ಕಣ್ಣಿಗೆ ನಾನು ವಿಶ್ವರೂಪ ತೋರಿಸೋದಿಲ್ಲ ಅಂತ ಹೇಳಿ. ಗೊತ್ತಾಯ್ತಾ? ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಸೂಕ್ಷ್ಮ ಆಗ್ತಾ ನಿಮಗೇನೆ ಮೈಕ್ರೋಸ್ಕೋಪ್ ಎಲ್ಲ ಬೇಕಾಗುತ್ತೆ. ಸೂಕ್ಷ್ಮ ದರ್ಶಕ ಬೇಕಾಗುತ್ತೆ. ಸ್ಥೂಲ ದರ್ಶಕ ಇಲ್ಲ, ಸೂಕ್ಷ್ಮ ದರ್ಶಕ ಬೇಕು. ಸಾಮಾನ್ಯ ಪ್ರತ್ಯಕ್ಷ ಸ್ಥೂಲ, ಸಾಮಾನ್ಯ ಪ್ರತ್ಯಕ್ಷ. ಯೋಗಿಗಳ ಪ್ರತ್ಯಕ್ಷ ಅಲ್ಲ. ಏನದು? ಮೈಕ್ರೋಸ್ಕೋಪ್ ಹಾಕೊಳ್ಳೋದು ಬ್ಯಾಕ್ಟೀರಿಯಾ ನೋಡ್ತಾರೆ. ಸೂಕ್ಷ್ಮ ಅದು ಕಣ್ಣಲ್ಲೇ ಏನಿದೆ ಅವರಿಗೆ? ಯೋಗ ಶಕ್ತಿಯಿಂದ ಸೂಕ್ಷ್ಮ ದರ್ಶನದ ಸಾಮರ್ಥ್ಯ ಬಂದಿದೆ. ಸಾಕ್ಷಿ ಪ್ರತ್ಯಕ್ಷ ಎಲ್ರಿಗಾಗಲ್ಲ. ಎಲ್ರಿಗೂ ಸಾಕ್ಷಿ ಪ್ರತ್ಯಕ್ಷ ಅಷ್ಟು ಎಫೆಕ್ಟಿವ್ ಇರೋದಿಲ್ಲ. ಯೋಗ್ಯತೆ ಮೇಟಿಪ ಎಲ್ಲರೂ ಸಾಕ್ಷಿ ಒಂದೇ ರೀತಿ ಇದ್ದರೆ ತಾರತಮ್ಯನೇ ಇರೋದಿಲ್ಲ. ತಾರತಮ್ಯ ಇರೋದೆಲ್ಲ ಎಲ್ಲಿರೋದು? ಬೇಸಿಕಲಿ ಸಾಕ್ಷಿಯಲ್ಲಿ ಭೇದ ಇದೆ ಅಂದರೂ ಒಂದೇ, ತಾರತಮ್ಯ ಇದೆ ಅಂದರೂ ಒಂದೇ, ಜೀವರಲ್ಲಿ ಇದೆ ಅಂದರೂ ಒಂದೇ. ಅದಕ್ಕೂ ಚೇತರ ಸ್ವರೂಪೇಂದ್ರಿಯಂ ಸಾಕ್ಷಿ ಇತ್ಯುಚ್ಯತೆ. ಸಾಕ್ಷಿಗೇನೋ ಅಲ್ಲ, ಜೀವಕ್ಕೆ ಸಾಕ್ಷಿ ಅಂತ ಹೆಸರು. ಮತ್ತೆ ಹೇಳ್ತಾರೆ, ಇವೆಲ್ಲ ಕೂಡ ಬದ್ದೆ ಹೇಳಿದಂತೆ ಸೂಕ್ಷ್ಮ ವಿಚಾರಗಳು. ಸೂಕ್ಷ್ಮ ವಿಚಾರ ಆಗಿದ್ದಕ್ಕೆ ಅವರಿಗೆ ಗೊತ್ತಾಯಿತು. ಇವರು ಹೇಳಿದ್ಮೇಲೆ ನಮಗೆ ಗೊತ್ತಾಗಬೇಕಷ್ಟೆ. ವಿಶ್ವಂ ಆತ್ಮಾನಂ ಆತ್ಮಗತಂ ವ್ಯಂಜನ್ ಕೂಟಸ್ಥೋ ಜಗದಂಕುರ ಸ್ವತೇಜಸ ಅಪಿಬತ್ ತೀವ್ರಂ ಆತ್ಮಪ್ರಸ್ವಾಪನಂ ತಮಃ. ಪರಮಾತ್ಮ ಆಮೇಲೆ ಏನು ಮಾಡ್ತಾನೆ? ವಿಶ್ವಂ ಆತ್ಮಗತಂ ವ್ಯಂಜನ್, ತನ್ನ ಅಧೀನದಲ್ಲಿದ್ದ ಹೊಟ್ಟೆಯಲ್ಲಿ ಇಟ್ಕೊಂಡಿದ್ದಾನೆ ಜಠರದೊಳಗೆ. ಅದನ್ನು ಪರಮಾತ್ಮ ಕೂಟಸ್ಥ, ತಾನು ಜಗತ್ತಿನ ಅಂಕುರ. ಅದನ್ನು ಸ್ವತೇಜಸ, ತನ್ನದೇ ಸಾಮರ್ಥ್ಯದಿಂದ ಅಭಿಬತ್ ತೀವ್ರಂ ಆತ್ಮಪ್ರಸ್ವಾಪನಂ ತಮಃ, ಅದನ್ನು ಪಾನ ಮಾಡಿ ಸೃಷ್ಟಿ ಮಾಡಿದ. ಅಂಕೆ ರಮಯತೆ ಯಸ್ಮಾತ್ ಕೇಶವೋ ಜಗದಂಕುರ. ಬ್ರಹ್ಮದೇವರನ್ನು ತೊಡೆ ಮೇಲೆ ಕೂಡಿಸ್ಕೋತಾನೆ. ಅದು ದೇವರಿಗೆ ಏನಂತ ಹೆಸರು? ಜಗದಂಕುರ ಅಂತ ಹೆಸರಿದೆ. ಮಹಾಂತಂಸು ಅಸೃಜತ್ ಜೀವಂ ಮೋಹಕಂಚ ತಮೋ ಅಗ್ರಸತ್ ಇತೀಚ. ಮಹಾಂತಂ ಯೋ ಅಸೃಜತ್ ಜೀವಂ, ಜೀವ ಅಂದರೆ ಸಂಕರ್ಷಣ. ಮೋಹಕಂಚ ತಮೋ ಅಗ್ರಸತ್, ಮೋಹಕವಾದ ತಮಸ್ಸನ್ನು ತಾನು ಕುಡಿದಾದ್ರೆ ನಾಶ ಮಾಡಿದ ಅಂತ ಅರ್ಥ. ಕಾಲಕೂಟವನ್ನು ಕುಡಿದ್ರು ವಾಯುದೇವರು. ಏನು ಮಾಡಿದ್ದಾರೆ? ಅದನ್ನು ನಾಶ ಮಾಡಿ. ಕೆಲವನ್ನು ಕುಡಿಯೋದು ನಾಶ ಮಾಡೋದಕ್ಕೆ, ಕೆಲವನ್ನು ಕುಡಿಯೋದು ತಿಂದು ಹಾಕಿಬಿಡ್ತೇನೆ ಅಂತ ಹೇಳೋದಿಲ್ಲ. ತಿಂದು ಹಾಕಿಬಿಡ್ತೇನೆ, ಕುಡಿದು ಹಾಕಿಬಿಡ್ತೇನೆ ಅಂತ ಏನರ್ಥ? ಅದಕ್ಕೆ ನಾಶ ಮಾಡ್ತೇನೆ ಅಂತ ಅರ್ಥ. ಕೆಲವನ್ನು ತಿಳಿದು ಎಂಜಾಯ್ ಮಾಡ್ತೇನೆ ಅಂತ ಅರ್ಥ. ಒಳ್ಳೆ ಪದಾರ್ಥ ತಿಂದು ಬಿಡ್ತೇನೆ ಅಂದರೆ ನಾಶ ಮಾಡೋದಲ್ಲ, ದೇಹಕ್ಕೆ ಪೋಷಕವನ್ನು ತಗೋತಾ ಇದ್ದಾನೆ. ಯತ್ಸತ್ ಸತ್ವಗುಣಂ ಯತ್ ಸ್ವಚ್ಛಂ ಶಾಂತಂ ಭಗವತಃ ಪದಂ ಯದಾಹುರ್ ವಾಸುದೇವಾಖ್ಯಂ ಚಿತ್ತಂ ತನ್ ಮಹದಾತ್ಮಕಂ. ಸತ್ವಗುಣಕ್ಕೆ ನಿಯಾಮಕ ರೂಪ ವಾಸುದೇವ ರೂಪ. ಅದಕ್ಕೇನೆ ಶುದ್ಧ ಸತ್ವಕ್ಕೆ ಮೋಕ್ಷ ಕೊಡೋ ರೂಪ ವಾಸುದೇವ ರೂಪನೇ. ಗೊತ್ತಾಯ್ತಾ? ಯತ್ತತ್ ಸತ್ವಗುಣಂ ಸ್ವಚ್ಛಂ ಶಾಂತಂ ಭಗವತಃ ಪದಂ. ಈ ಸತ್ವಗುಣ ಅಂದರೆ ಇದು ಅಲ್ಲವೇ ಅಲ್ಲ. ಈ ಸತ್ವಗುಣ ಅಲ್ಲ, ಪ್ರಕೃತಿಯ ಸತ್ವಗುಣ ಅಲ್ಲ. ಯಾವುದಿದು? ಅಪ್ರಾಕೃತ ಸತ್ವಗುಣ. ಅಪ್ರಾಕೃತ ಸತ್ವ, ಪ್ರಾಕೃತ ಸತ್ವ ಅಂತ ಒಂದಿದೆ. ಅಪ್ರಾಕೃತ ವೈಕುಂಠಾದಿ ಲೋಕಗಳೆಲ್ಲ ಅಪ್ರಾಕೃತ ಸತ್ವ. ಅದು ಗೊತ್ತಾಯ್ತಾ? ಇದೆಲ್ಲ ಪ್ರಾಕೃತ ಸತ್ವದಲ್ಲಿ ಒಂದೇ ಇರೋದಿಲ್ಲ. ಅದು ಜಾಯಿಂಟಾಗೇ ಇರಬೇಕು. ಅದು ಪ್ಯೂರ್, ಅದು ಸಪ್ರೇಟ್ ಆಗಿರೋದು. ಎತ್ತತ್ ಸತ್ವ ಇಲ್ಲೂ ಕೂಡ ವ್ಯಾಪ್ತಿ ಹೋಗುತ್ತೆ. ನೈಯಾಯಿಕರು ಏನು ಮಾಡ್ಬೋದು? ಇಲ್ಲಿ ಸತ್ವಗುಣ ಇದೆ, ಆದ್ದರಿಂದ ಮೋಕ್ಷದಲ್ಲಿ ರಜೋಗುಣ ಇದೆ, ತಮೋಗುಣ ಇದೆ. ಈ ವ್ಯಾಪ್ತಿ ಇರೋದು ಈ ಪ್ರಾಕೃತ ಸತ್ವಗುಣಕ್ಕೆ ಹೊರತು ಅಪ್ರಾಕೃತ ಸತ್ವಗುಣಕ್ಕಲ್ಲ. ಅದೇ ರೀತಿ ಸುಖ ಇದೆಯಲ್ಲಿ ದುಃಖ ಅನ್ನೋದು ಪ್ರಾಕೃತ ಸುಖಕ್ಕಿದೆ ಹೊರತು ಅಪ್ರಾಕೃತ ಸುಖಕ್ಕಲ್ಲ. ಮೋಕ್ಷದ ಸುಖ ಎಂಥದ್ದದು? ಅಪ್ರಾಕೃತ. ಆದ್ದರಿಂದ ಏನು ಗತಿ ಬರಲ್ಲ ಅದಕ್ಕೆ. ಇವನೇನು ತಿಳ್ಕೊಂಡು ಇಲ್ಲಿದೆ ಅಪ್ಲೈ ಮಾಡ್ಕೊಳಕ್ಕೆ ಹೋಗ್ತಾನೆ. ಅದು ತಪ್ಪಾಯಿತು. ಯದ್ವಾಸುದೇವಾಖ್ಯಂ ಭಗವತಃ ಸ್ವರೂಪಂ ತತ್ ತಥೋಪಹತ್ವಾದಾತ್ಮಕಂ ಚಿತ್ತಂ ಜಾಯತೆ ಸತ್ವಶಬ್ದೇನ ಪ್ರೋಚ್ಯಂತೆ ಪೂರ್ಣಾನಂದಾದಯೋ ಗುಣಾ. ಅದೇ ಪೂರ್ಣಾನಂದಾದಿಗಳು ಅಪ್ರಾಕೃತ ಗುಣಗಳು, ಅವಕ್ಕೆಲ್ಲ ಸತ್ವ ಅಂತ ಕರೀತಾರೆ. ಅದಕ್ಕೆ ದೇವರು ಸತ್ವವಾನ್ ಅಂತ ಹೆಸರಾಯಿತು. ಅಪ್ರಾಕೃತ ಗುಣವಾನ್ ಅಂತ ಅರ್ಥ. ಯದ್ವಾಸುದೇವಾಖ್ಯಂ ಭಗವತಃ ಸ್ವರೂಪಂ ತಥೋ ಮಹದಾತ್ಮಕಂ ಚಿತ್ತಂ ಜಾಯತೆ ಸತ್ವಶಬ್ದೇನ ಚೋಚ್ಯಂತೆ ಪೂರ್ಣಾನಂದಾದಯೋ ಗುಣಾ. ಮಹತ್ತತ್ವಗತೋ ಯೋಸೌ ವಾಸುದೇವಾಭಿಧೋ ಹರಿ ಸ ಚಿತ್ತಜನಕ ಪ್ರೋಕ್ತಃ ಪ್ರಾಣಿನಾಂಚ ಪೃಥಕ್ ಪೃಥಕ್ ಇತಿ ಚ.
ಮಹತ್ತತ್ವದ ಒಳಗಿರತಕ್ಕಂಥ ವಾಸುದೇವ ರೂಪದಿಂದ ಪರಮಾತ್ಮ ಏನು ಮಾಡ್ತಾನೆ, ಚಿತ್ತ ಜನಕ. ಅದಕ್ಕೆ ವಾಯುದೇವರಲ್ಲಿ ಸತ್ವಗುಣ, ಅದಕ್ಕೆ ವಾಸುದೇವ. ವಾಸುದೇವ ಆಚಾರ್ಯ ಹೆಸರು ವಾಸುದೇವ. ಯಾಕೆ, ಏನರ್ಥ ಅದಕ್ಕೆ? ಶುದ್ಧ ಆ ರೀತಿ ಕೂಡಿದವರು ಅಂತ. ಆ ಪರಮಾತ್ಮನನ್ನು ವಿಶೇಷವಾಗಿ ಅದಕ್ಕೆ ಅವರಿಗೆ ಪ್ರಣಯಾಮೋ ವಾಸುದೇವಂ ಅದನ್ನೇ ಹೇಳ್ತಾರೆ. ವಾಸುದೇವ ಶಬ್ದ ಆಚಾರ್ಯ ಬಹಳ ಪ್ರಿಯ. ಒಂದೇ ಒಂದಂ ಸದಾನಂದಂ ವಾಸುದೇವಂ ನಿರಂಜನಂ. ಮತ್ತು ವಾಸುದೇವ ಪರಿಮೇ ಸುಧಾಮನ್ ಶುದ್ಧ ಸದೋಚಿತ ಸುಂದರೀಕಾಂತ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ವಾಸುದೇವ ರೂಪ ಅದು ಸುಮ್ಮನೆ ಹೇಳಿದ್ದಲ್ಲ, ಸ್ಪೆಸಿಫಿಕ್ಕಾಗಿ ಮೋಕ್ಷ ಕೊಡತಕ್ಕಂಥ ಶುದ್ಧ ಸತ್ವರೂಪ. ಅಂದ್ರೇನು, ಅಪ್ರಾಕೃತವಾದ ಗುಣಪೂರ್ಣವಾದ ರೂಪ. ಆದ್ದರಿಂದ ವಾಸುದೇವ ಗುಣಚಿಂತನೆಯಿಂದನೇ ಮೋಕ್ಷ ಆಗೋದ್ರಿಂದ ವಾಸುದೇವ ರೂಪದ ಚಿಂತನೆಗೆ ಅಷ್ಟು ಮಹತ್ವ ಬಂತು. ಸತ್ವ ಅದಕ್ಕೆ ದೇವತೆಗಳು ಏನು ಮಾಡಿದರು, ಅನ್ಮವದನ್ ಸುರೇಂದ್ರಾಹ, ಸರಿಯಾದ ಹೆಸರಿಟ್ಟಿದೆ ಅಂತ ಹೇಳಿದರು. ಮೇಲ್ನೋಟಕ್ಕಲ್ಲ, ಒಳಗಿನ ಅರ್ಥ ಇದೆ ದೇವತೆಗಳಿಗೆ. ಒಳಗಿನ ಅರ್ಥ ಗೊತ್ತಿರೋ ಇದೆಲ್ಲ ಬದುಕಿಗೆ ಸೇರಿಸ್ಕೋಬೇಕಿದ್ದಾನೆ, ಗೊತ್ತಾಯ್ತಾ? ಸೇರಿಸ್ಕೊಂಡಾಗ ದೇವತೆ ಒಪ್ಪಿದ್ರೆ ಯಾತಕ್ಕೆ ಎಂಬುದಕ್ಕೆ ಅರ್ಥ ಸಿಗುತ್ತೆ. ಹೊರಗಿನ ಹೆಸರಿಗಲ್ಲ, ಒಳಗಿನ ಒಂದು ಸೂಕ್ಷ್ಮ ವಿಚಾರ ಅನುಸಂಧಾನ ಮಾಡಿ ಹೇಳ್ತಾರೆ. ಮಹತ್ತತ್ವಗತೋ ಯೋಸೌ ವಾಸುದೇವಾಭಿಧೋ ಹರಿ ಸಚಿತ್ತಜನಕ ಪ್ರೋಕ್ತಃ ಪ್ರಾಣಿನಾಂಚ ಪೃಥಕ್ ಪೃಥಕ್. ವಾಸುದೇವ ಚಿತ್ತಜನಕನಾಗ್ತಾನೆ ಅಂದರೆ ಬಹು ಸ್ಮರಣ ಶಕ್ತಿಯನ್ನು ಕೊಡ್ತಾನೆ ಅಂತ ಅರ್ಥ. ಆ ಶಕ್ತಿ ಕೊಡೋದ್ರೆ ಅದಕ್ಕೆ ಆಚಾರ್ಯ ಏನು ಮಾಡಿದರು, ಗುರುಪುತ್ರನಿಗೆ ತಸ್ಯತ ಅತೀತ ಅನಂತ ಜನ್ಮಾನಿ ಪ್ರಕಾಶಿತವಾನ್ ಭಾವಪ್ರಕಾಶಿಗೆ. ವಾಸುದೇವ ರೂಪದ ಚಿಂತನೆಯಿಂದ ಸ್ಮರಣೆ ಸ್ಟ್ರಾಂಗ್ ಆಗ್ತಾ ಬರುತ್ತೆ. ಸ್ವಚ್ಛತ್ವಂ ಅವಿಕಾರಿತ್ವಂ ಶಾಂತತ್ವಂ ಇತಿ ಚೇತಸಃ ವೃತ್ತಿರ್ಲಕ್ಷಣಂ ಪ್ರೋಕ್ತಂ ಯಥಾಪಾಂ ಪ್ರಕೃತಿ ಪರಾ. ಇದು ಅಲ್ಲಿಗೆ ಮುಂದಿನ ಭಾಗ, ದೊಡ್ಡ ಅಧ್ಯಾಯ ಇದು. ಮುಂದಿನ ಮೇಲೆ ದೊಡ್ಡ ದೊಡ್ಡ ಅಧ್ಯಾಯಗಳೇ, ಎಷ್ಟೋ ಸಲ ದೊಡ್ಡ ದೊಡ್ಡ ಶ್ಲೋಕಗಳೇ ಆಗಿಬಿಡುತ್ತವೆ ಎಷ್ಟೋ ಸಲ. ಚಿತ್ತಸ್ಯ ಸ್ವಚ್ಛಂದತ್ವಾದಯ ಪೃಥಗ್ ರೂಪಾ ಉಚ್ಯಂತೆ ಸ್ವಚ್ಛವಿತ್ಯಾದಿನ. ಚಿತ್ತದ ವಿಶೇಷ ಅಂದರೆ ಸ್ವಚ್ಛ, ನಿರ್ಮಲ. ಆಚಾರ್ಯ ಸ್ವಚ್ಛ ಶುದ್ಧ ಭಾಗವತ ಭರತರು ಒಂದು ಪೂರ್ತಿ ಮ್ಯಾಚ್ ಆಗ್ತಾ ಬರುತ್ತೆ ಅವ್ರ ಮಹಿಮೆಗೆ. ಓಂ ನಾರಾಯಣಂ ಗುಣೈಃ ಸರ್ವ